ಚಾನಲ್. ಇವತ್ತು ಬ್ರೆಡ್ ರೋಸ್ಟ್ ಎಗ್ ತೊಗೊಂಡು ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ. ಈ ರೀತಿ 3 ಎಗ್ ತೊಗೊಂಡಿದ್ದೀನಿ, 2ರಿಂದ 3 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ, 6 ಸ್ಲೈಸ್ ಅಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಈ ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಇದರಲ್ಲಿ ಹಾಕೋಬೇಕು. ಈಗ ನೋಡೋಣ ಫ್ರೆಂಡ್ಸ್. ಈ ರೀತಿ 3 ಮೊಟ್ಟೆನ ಈಗ ಒಡೆದು ಹಾಕಿದ್ದೀನಿ. ಈಗ ಇದರಲ್ಲಿ ಸಕ್ಕರೆ ಹಾಕೋದ 2ರಿಂದ 3 ಸ್ಪೂನು. ಸ್ವೀಟ್ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇದು ಚೆನ್ನಾಗಿ ಬೀಟ್ ಮಾಡಬೇಕು. ಹಿಂಗೆ ಈ ರೀತಿ ಆಗಿದೆ. ಸಕ್ಕರೆ ಹಾಕ್ಕೊಂಡು ಮೊಟ್ಟೆ ಎಲ್ಲ ಹೊಡ್ಕೊಂಡ್ರೆ ಈ ರೀತಿ ಆಗಿದೆ. ಚೆನ್ನಾಗಿ ಕರಗಿದೆ ಸಕ್ಕರೆ ಎಲ್ಲ. ಬೇಕಾದರೆ ಇನ್ನೂ ಸ್ವಲ್ಪ ಮೊಟ್ಟೆ ಹಾಕೋಬೋದು ನಿಮ್ಗೆ ಬೇಕಾದರೆ. ನಾನು 3 ಮೊಟ್ಟೆ ಹಾಕಿದ್ದೀನಿ. ಬ್ರೆಡ್ ಡಿಪ್ ಮಾಡೋಕ್ಕೆ ನಿಮಗೆ ಮೊಟ್ಟೆ ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಈ ರೀತಿ ಬ್ರೆಡ್ ಇದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ಇದು ತೆಗೆದುಬಿಟ್ಟು ಫ್ರೈಂಗ್ ಪ್ಯಾನ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈಂಗ್ ಪ್ಯಾನ್ ಮೇಲೆ ಹಾಕಬೇಕು. ಅದೇ ರೀತಿ ಮಾಡಬೇಕು. ಇನ್ನೇನಿದೆ ಚೆನ್ನಾಗಿ ಡಿಪ್ ಮಾಡಿ ತುಪ್ಪ ಹಾಕ್ಬಿಟ್ಟು ಫ್ರೈಂಗ್ ಪ್ಯಾನ್ಗೆ ಹಿಂಗೆ ಹಾಕಬೇಕು. ಈ ರೀತಿ ಎಲ್ಲ ಬ್ರೆಡ್ನೂ ಹಾಗೆ ಮಾಡ್ಕೋಬೇಕು. ಅದು ಎಗ್ಗೆಲ್ಲ ಮುಗಿಯೋವರೆಗೆ ಮಾಡ್ಕೋಬೇಕು. ಸ್ವಲ್ಪ ಫ್ರೈಂಗ್ ಪ್ಯಾನ್ ಮೇಲೆ ತುಪ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ ತಿನ್ನೋಕ್ಕೆಲ್ಲ. ಎಲ್ಲ ಮಾಡಿದ ಮೇಲೆ ಈ ರೀತಿ ಆಗಿರುತ್ತೆ ಫ್ರೆಂಡ್ಸ್. ತುಂಬ ರುಚಿಕರವಾಗಿರುತ್ತೆ. ಮೊಟ್ಟೆದಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಫ್ರೂಟ್ಸಿಂದ ಅಲಂಕಾರ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.